ನಮಸ್ಕಾರ. ಇವತ್ತು ಯಾರಿಗೆ ಜೋಳದ ರೊಟ್ಟಿ ಮಾಡಕ್ಕೆ ಬರೋದಿಲ್ಲ, ಕಷ್ಟ ಅನ್ನಿಸ್ತತಿ, ತಿನ್ನಕ್ಕೆ ಭಾಳ ಇಷ್ಟ, ಕಲಿಯೋ ಆಸೆ ಇರ್ತತಿ, ಹೆಂಗೆ ಮಾಡೋದು ಅಂತ ಕೇಳಂತರಿಗೆ ಸರಳ ವಿಧಾನದಾಗ ಇವತ್ತು ಉದ್ದಿ ಮಾಡೋಂಥ ಲಟ್ಟಿಸಿ ಮಾಡೋಂಥ ರೊಟ್ಟಿನ ತೋರ್ಸೇನಿ. ಈ ವಿಧಾನದಾಗ ಮಾಡಿರಿ. ಬರಲಿಲ್ದವರು ಈಜಿಯಾಗಿ ಕಲ್ಕೊತೀರಿ, ಮಾಡ್ತೀರಿ ರೊಟ್ಟಿನ. ನೋಡಿರಿ, ಗ್ಯಾಸ್ ಹಚ್ಚಿ ಫಸ್ಟು ಒಂದು ಪಾತ್ರೆ ಇಟ್ಟು ಅಲ್ಲಿ ನೀರು ಎಷ್ಟಾರ ಹಾಕ್ರಿ, 1 ಲೋಟ ಹಾಕ್ರಿ, 2 ಲೋಟ ಹಾಕ್ರಿ, ನಿಮಗೆ ರೊಟ್ಟಿ ಎಷ್ಟು ಬೇಕು ನೋಡ್ಕೊಂಡು ಹಾಕ್ರಿ. ನಾ 10 ರೊಟ್ಟಿ ಮಾಡಾಕ್ತೀನಿ. 10 ರೊಟ್ಟಿಗೆ ನೀರು ಕುಡಿಯೋ ಲೋಟದಲ್ಲಿ 2 ಲೋಟ ನೀರು ಹಾಕೀನಿ. ಹಿಟ್ಟಿನ ಅಳತಿ ಹೇಳೋ ಅವಶ್ಯಕತೆ ಇಲ್ಲ, ನಾ ಅಳತಿ ಮಾಡಿ ಹಾಕಲ್ಲ. ಇಲ್ಲಿ ಅದು ಹಿಟ್ಟು ಎಷ್ಟು ಹಾಕಬೇಕು ಅನ್ನೋದು ತೋರಿಸ್ತೇನೆ ನಿಮಗೆ. ಈಗ ನೀರು ಕಾಯಕ್ಕಿಟ್ಟು ಒಂದು ಚಿಟಿಕೆ ಉಪ್ಪು ಹಾಕಿ 1 ಟೇಬಲ್ ಸ್ಪೂನ್ ಹಿಟ್ಟು ಹಾಕಿ ಕಲಿಸಿಬಿಡ್ಬೇಕು. ಇದಕ್ಕೆ ಇಟ್ಟ ತಕ್ಷಣ ನೀರು ಸ್ವಲ್ಪ ಉಗುರು ಬೆಚ್ಚಗೆ ಆಗೋದಕ್ಕಿಂತ ಮುಂಚೆನೇ ಇದನ್ನ ಹಿಂಗೆ ಕಲಿಸಿಬಿಡಬೇಕು. ಇದು ಗಂಜಿ ಥರ ಆಗಬೇಕು, ಚಲೋ ಕುದಿ ಹತ್ತಬೇಕಿದು. ಈ ಥರ ಕುದಿಬೇಕು. ಕುದಿಯೋ ಹೊತ್ತಿನಾಗ ಉರಿ ಸಣ್ಣಿಟ್ಟು ಇದಕ್ಕೆ ಹಿಟ್ಟು ಹಾಕಬೇಕು. ನಿಮಗೆ ಹೆಚ್ಚು ಕಡಿಮೆ 2 ಲೋಟ ನೀರಿಗೆ 1.5 ಲೋಟ ಹಿಟ್ಟು ಹಾಕಬೇಕಾಗ್ತತಿ. ಇಲ್ಲಿ ಹಾಕಾಕತ್ತಾನೆ ನೋಡಿರಿ ನಾನು. ಇಷ್ಟು ಹಿಟ್ಟು ಹಾಕಿ ಸಣ್ಣ ಉರಿಗೆ ಮೇಲೆ ಪ್ಲೇಟ್ ಮುಚ್ಚಿ ಒಂದೇ ಒಂದು ನಿಮಿಷ ಬಿಡಬೇಕು. ಅದು ಚಂದ ಬೆಂದು ಬಿಡ್ತತಿ. ಅವಾಗ ಈ ಥರ ಲತ್ತಿಗುಣಿ ತಗೋರಿ, ರೊಟ್ಟಿ ಲಟ್ಸೋದು, ಚಪಾತಿ ಲಟ್ಸೋದು, ಅಥವಾ ಕಡಗೋಲು ತಗೋರಿ, ಅಥವಾ ಈ ಥರ ಕಟ್ಗೆ ಸ್ಪೂನ್ ತಗೋರಿ. ಏನಾದ್ರು ಒಂದು ಕಟ್ಗೆ ತೊಗೊಂಡು ಈ ಥರ ಚಲೋ ಹೊತ್ನಂಗೆ ತಿರುಗಿಸ್ಬಿಡ್ರಿ. ಇದನ್ನು ಕೂಡಿಸ್ಬಿಡ್ರಿ, ಮಿಕ್ಸ್ ಮಾಡಿರಿ. ಗಂಟಾಗೋದಲ್ಲ. ಕೂಡಿಸಿಂದ ಪ್ಲೇಟ್ ಮುಚ್ಚಿ ಗ್ಯಾಸ್ ಆಫ್ ಮಾಡಬೇಕು. ಗ್ಯಾಸ್ ಆಫ್ ಮಾಡಿ ಒಂದೇ ಒಂದು ನಿಮಿಷ ಹಿಂಗೆ ಮೇಲೆ ಪ್ಲೇಟ್ ಮುಚ್ಚಿರ ಚಂದಾಗಿ ಅಳ್ಕೋತತಿ ಹಿಟ್ಟಲ್ಲಿ. ಚಂದಾಗಿ ಅಳ್ತು ಅಂದ್ರೆ ಜಿಗಿ ಚೆನ್ನಾಗಿ ಬರ್ತತಿ. ಜಿಗಿ ಚೆನ್ನಾಗಿ ಬಂದ್ರೆ ರೊಟ್ಟಿ ಚೆನ್ನಾಗಿ ಬರ್ತಾವೆ. ಯಾರು ಹೊಸಬ್ರು ಬಿಗಿನರ್ಸ್ ಯಾರು ರೊಟ್ಟಿ ಕಲಿಬೇಕು ಅಂತೀರಿ ಅವರಿಗೋಸ್ಕರ ಈ ವಿಡಿಯೋ. ಮೇಲೊಂದು ಸೊಪ್ಪು ಈಗ ಈ ಪ್ಲೇಟ್ ತೆಗೆದು ಗ್ಯಾಸ್ ಕಟ್ಟಿ ಮ್ಯಾಗ ನಾನು ಇಷ್ಟು ಹಿಟ್ಟು ಹಾಕ್ಕೊಂಡು ಅದಕ್ಕೆ ಮೇಲೆ 1 ಮುಷ್ಟಿ ಒಣ ಹಿಟ್ಟು ಹಾಕ್ಕೊಂಡು ಇದನ್ನು ಚೆಂದಾಗಿ ನಾದಬೇಕು. ಇದನ್ನು ನೋಡಿರಿ, ರೊಟ್ಟಿ ಚೆಂದ ಬರಬೇಕಂದ್ರೆ ಹಿಟ್ಟು ನಾದದ್ರಾಗ ಇರೋದಿಲ್ಲ. ನಾವು ಹೆಂಗೆ ನಾದ್ತೀವಿ ಹಂಗೆ ರೊಟ್ಟಿ ಚೆಂದ ಬರ್ತಾವೆ. ಒಂದು 5 ನಿಮಿಷ ಬಿಡ್ದಂಗೆ ಇದನ್ನು ಕೈಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆಂದಾಗಿ ನಾದಬೇಕು. ಹದವಾಗಿ ನಾದಬೇಕು. ಇದನ್ನು 5 ನಿಮಿಷ ನಾದಲೇಬೇಕು. ಇದನ್ನು ಈ ಥರ ನಾನೊಂದು 10 ರೊಟ್ಟಿ ಮಾಡಾಕತ್ತೇನೆ ಇಲ್ಲೇ. ಚೆಂದಾಗಿ ಹಿಟ್ಟು ನಾದ್ಕೊಂಬಿಟ್ರೆ ರೊಟ್ಟಿ ಹರಿಯಂಗಿಲ್ಲ, ಮುರಿಯಂಗಿಲ್ಲ. ನೀವು ಹೆಂಗೆ ತೀಡ್ತೀರಿ ಹಂಗೆ ಬರ್ತಾವೆ. ನಾನು ಇವತ್ತು ಲಟ್ಟಿಸಿ ಮಾಡೋಂಥ ರೊಟ್ಟಿ ತೋರ್ಸಕತ್ತೇನೆ ನಿಮಗೆ. ಹಿಂದೆ ವಿಡಿಯೋದಾಗ ಬಡದು ಮಾಡೋದು ತೋರ್ಸೇನಿ ನೋಡಿರಿ. ರೊಟ್ಟಿ ಪ್ರಿಯರು, ಕಲಿಬೇಕನ್ನೋ ಆಸೆ ಇದ್ದವರು, ಬಿಗಿನರ್ಸು ಈ ವಿಧಾನದಾಗ ಮಾಡಿದರೆ ಪರ್ಫೆಕ್ಟ್ ಆದಂಥ ರೊಟ್ಟಿನ ನೀವು ಕಲ್ಕೋತೀರಿ, ತಿಂದು ಖುಷಿ ಪಡ್ತೀರಿ. ರೊಟ್ಟಿ ತಿಂದವ ಗಟ್ಟಿ ಅಂತಾರೆ. ರೊಟ್ಟಿ ನಮ್ಮ ಉತ್ತರ ಕರ್ನಾಟಕದಾಗ ಬೇಕೇ ಬೇಕು ನೋಡಿರಿ. ಪ್ರತಿದಿನ ರೊಟ್ಟಿ ಬೇಕು. ಈಗ ಒಂದು ಉಳ್ಳಿ ದೊಡ್ಡದು ಬೇಕಾ ರೊಟ್ಟಿ, ಚಿಕ್ಕದು ಬೇಕು, ನಾನು ಮೀಡಿಯಮ್ ಆಗಿ ಮಾಡ್ತೀನಿ. ಇಷ್ಟೊಂದು ಉಳ್ಳಿ ತೊಗೊಂಡು ಮತ್ತು ಹದ ಮಾಡ್ಕೋಬೇಕು. ಕೈಗೊಂದು 2 ಡ್ರಾಪ್ ನೀರು ಹಚ್ಕೊಂಡು ಹದ ಮಾಡಿಕೊಂಡು ಈ ಥರ ಕೆಳಗೆ ಹಿಟ್ಟು ಹಾಕ್ಕೊಂಡು ಪುರಿ ಸೈಜಿಗೆ ಬರೋವಷ್ಟು ಈ ಥರ ಎಡಗೈಲೆ ಅದಕ್ಕೆ ಹಿಡ್ಕೊಂಡು ಬಲಗೈಲೆ ಬಡಿಬೇಕು. ಪುರಿ ಥರ ಸ್ವಲ್ಪ ದೊಡ್ಡದಾದ್ರೆ ಸಾಕು. ಯಾಕಂದ್ರೆ ಈ ಥರ ಮಾಡೋದ್ರಿಂದ ಮೂಗು ಸೀಳಂಗಿಲ್ಲವು, ದಂಡಿ ಕಟ್ಟಾಗಲ್ಲ. ಈಗ ಲಟ್ಟಿಸ್ತಾ ಹೋಗಬೇಕು, ಹರಿಯಂಗಿಲ್ಲ, ಮುರಿಯಂಗಿಲ್ಲ. ನೀವು ಹೆಂಗೆ ತೀಡ್ತೀರಿ ಹಂಗೆ ಬರ್ತಾವೆ. ಎಷ್ಟು ದೊಡ್ಡದು ಬೇಕು ಅಷ್ಟು, ಎಷ್ಟು ತೆಳ್ಳಗೆ ಬೇಕು ಅಷ್ಟು ಲಟ್ಟಿಸ್ಬೇಕು. ಆಲ್ರೆಡಿ ಹಂಚ್ಕಾಯಕಿಟ್ಟೇನಿ. ಇವತ್ತು ಈ ಬಿಸಿ ಜೋಳದ ರೊಟ್ಟಿ ಜೋಡಿ ನಾ ಮಡ್ಕೆ ಕಾಳು ಪಲ್ಯ ಮಾಡೇನಿ. ಮಡ್ಕೆ ಕಾಳು ಪಲ್ಯ ಹಿಂದಿನ ವಿಡಿಯೋದಾಗ ಹಾಕೇನಿ. ಮಡ್ಕೆ ಕಾಳು ಡ್ರೈ ಪಲ್ಯ ಮಾಡೇನಿ. ಆಮೇಲೆ ವೆಜ್ ಮಕ್ಕನ್ ಮಲ ಮಾಡೇನಿ. ಆನಂತರ ಜೊತೆಗೆ ಹಸಿದೇನಾದರೂ ತಿನ್ನಬೇಕಲ್ಲ ಪ್ರತಿದಿನ ಊಟದಾಗ. ಒಂದಿನ ಕ್ಯಾರೆಟು ಸೌತೆಕಾಯಿ ಹಚ್ತೀನಿ ತಟ್ಟೆಗೆ, ಒಂದು ದಿವಸ ಮೂಲಂಗಿ ಸೌತೆಕಾಯಿ ಹಚ್ತೀನಿ,
ಒಂದು ಸಲ ಈರುಳ್ಳಿ, ಒಂದು ಸಲ ಮೆಂತ್ಯ ಸೊಪ್ಪು, ಮೂಲಂಗಿ ಸೊಪ್ಪು, ಈ ಥರ ಪ್ರತಿದಿನ ಹಸಿದು ಊಟದ ಜೊತೆಗೆ ಒಂದೊಂದು ಪದಾರ್ಥ ತಿನ್ನಬೇಕು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ನೋಡಿರಿ ಹಂಚು ಕಾದೈತೆ ಆಲ್ರೆಡಿ. ರೊಟ್ಟಿ ಹಾಕೋಣ. ನೋಡಿರಿ ಎಷ್ಟು ಚೆಂದ ಬಂದೈತೆ ರೊಟ್ಟಿ, ಎಲ್ಲೂ ಕಟ್ಟಾಗಿಲ್ಲ, ನೀಟಾಗಿ ಬಂದೈತಿ. ತೆಳ್ಳಗೆ ಮಾಡೀನಿ. ನಮ್ಮ ಮನೆಯಾಗ ಏನು ಮಾಡಿದ್ರು ತೆಳ್ಳಗೆ ಮಾಡಬೇಕು, ದಪ್ಪನೂ ಏನೂ ತಿನ್ನಂಗಿಲ್ಲ. ಹೋಳಿಗೆ ಆಯ್ತು, ರೊಟ್ಟಿ ಆಯ್ತು, ಪರೋಟ ಆಯ್ತು, ಯಾವುದೇ ತಾಲಿಪಟ್ಟೆ ಆಯ್ತು, ತೆಳ್ಳಗೆ ಮಾಡಬೇಕು. ಈಗ ರೊಟ್ಟಿ ಹಾಕಿಂದ ರೊಟ್ಟಿ ಹೆಂಗೆ ಹಾಕಬೇಕು ಅಂದ್ರೆ ಮೇಲಿನ ಭಾಗ ಕೆಳಗೆ ಹಂಚಿಗೆ ಹತ್ತಬೇಕು, ಕೆಳಗಿನ ಭಾಗ ಮೇಲೆ ಆಗಬೇಕು. ಆ ಥರ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮೇಲೆ ಬಬಲ್ಸ್ ಬರ್ತಾವೆ, ಸಣ್ಣಕ್ಕೆ ಬರೋಕ್ಕೆ ಶುರು ಆಕ್ಕವು. ಆವಾಗ ನೀರು ಹಚ್ಚಬೇಕು, ಪೂರ್ತಿ ನೀರು ಹಚ್ಚಬೇಕು, ಹಸಿ ಹಸಿ ಬಿಡಬಾರ್ದು. ನೀರು ಹಚ್ಚಿ ಆನಂತರ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ತಿರುಗಿಸಿ ಹಾಕಬೇಕು. ನೋಡಿದ್ರೆ ಗೊತ್ತಾಕತಿ ಅಂತ ಅನ್ನಿಸ್ತತಿ. ಯಾರ್ಯಾರಿಗೆ ಇಂಟ್ರೆಸ್ಟು ರೊಟ್ಟಿನವರು ಟ್ರೈ ಮಾಡಿರಿ, ಹೆಂಗೆ ಬಂತು ಅಂತ ಕಮೆಂಟ್ನಾಗ ತಿಳಿಸ್ರಿ. ಬಂದು ಇಲ್ಲ ತಿಳಿಸ್ರಿ. ನೋಡಿರಿ ಈ ಥರ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ತಿರುಗಿಸಿ ಹಾಕಿ ಒಂದು ಕಾಟನ್ ಬಟ್ಟೆಲೆ ಹಿಂಗೆ ಫ್ರೆಶ್ ಮಾಡ್ತಾ ಬರಬೇಕು. ರೊಟ್ಟಿ ಉಬ್ಬುತ್ತಾ ಬರ್ತಾವೆ ನೋಡಿರಿ, ಫುಲ್ಲು ಉಬ್ಬಿ ಬಿಡ್ತಾವೆ ರೊಟ್ಟಿ. 10 ರೊಟ್ಟಿ ಮಾಡ್ರೆ 10 ರೊಟ್ಟಿನೂ ಉಬ್ಬ್ಯಾವ್ರಿ, ಅಷ್ಟು ಚೆಂದ ಬಂದಾವೆ. ನಿಮಗೆ 2 ತೋರಿಸೇನಿ, 10 ರೊಟ್ಟಿ ತೋರಿಸಿದ್ರಲ್ಲಿ ಅಂತಿ ಹಾಕ್ಯತಿ ವಿಡಿಯೋ. ಅದಕ್ಕೋಸ್ಕರ ನಿಮಗೂ ಮಾಡೋ ಆಸೆ ಬಂತು ಅಂತ ಅನ್ನಿಸ್ತತಿ, ಮಾಡ್ಬೋದು ಅಂತ ಅನ್ನಿಸ್ತತಿ. ಕಲೆ ಮಠ ಅಷ್ಟೇ ರೀ, ಕಲ್ತಿಂದು ಭಾಳ ಈಜಿ. ನೋಡಿರಿ ಈ ರೊಟ್ಟಿ ಬುಟ್ಟಿ ಒಳಗೆ ಇಡ್ತೇನೆ ನಾನು. ಈ ಬಿದಿರು ಬುಟ್ಟಿ ಒಳಗೆ ಇಡ್ಬೇಕು ರೊಟ್ಟಿನ. ಈ ಮತ್ತೊಂದು ಮಾಡಿ ತೋರಿಸ್ತೇನೆ ನಿಮಗೆ. ಉತ್ತರ ಕರ್ನಾಟಕದವ್ರಿಗಂತೂ ಸಣ್ಣ ಮಕ್ಳಿಗೂ ರೊಟ್ಟಿ ಮಾಡೋಕೆ ಬರ್ತೈತೆ ರೀ. ಯಾರಿಗೆ ಬರಲ್ಲ ಅವರಿಗೋಸ್ಕರ ವಿಡಿಯೋ. ಕಲ್ಕೋರಿ, ಏನು ದೊಡ್ಡ ವಿಷಯ ಅಲ್ಲ. ಬರೋ ಮಟ್ಟ ಅಷ್ಟೇ ಕಷ್ಟ, ಭಾಳ ಈಜಿ. ಯಾರಿಗಾದರೂ ಶುರುವಿಗೆ ಹಂಗೆ ಅನ್ನಿಸ್ತತಿ, ನಮಗೆ ಮಾಡೋಕೆ ಬರ್ತೈತೆ ಇದು ಎಷ್ಟು ಕಷ್ಟ ಅಲ್ಲ ಅನ್ನಿಸ್ತತಿ. ಕಲ್ತಿಂದ ಭಾಳ ಈಜಿ ಅನ್ನಿಸ್ತತಿ. ನಮ್ಮ ಮನೆಗೊಳಗೆ ದಿನ ರೊಟ್ಟಿ ಚಪಾತಿ ಇರಲೇಬೇಕು, ಯಾವ್ದಾರ ಒಂದು. ನೋಡ್ರಿ 2ನೇ ರೊಟ್ಟಿ ಸ್ವಲ್ಪ ಹಂಚು ಆಗಾಗ ಒರೆಸ್ಕೊತಿರ್ಬೇಕು. ಏನಾರ ಹಿಟ್ಟು ಪಟ್ಟು ಬಿದ್ದಿದ್ರೆ ರೊಟ್ಟಿ ಕಪ್ಪಗೆ ಕಲಿ ಹಾಕ್ಕವು. ಈಗ ನೋಡಿರಿ 10 ರೊಟ್ಟಿ ಮಾಡ್ರು, ಒಂದು ರೊಟ್ಟಿ ಮೇಲೂ ಬ್ಲ್ಯಾಕ್ ಫಾಟ್ ಬಂದಿಲ್ಲ, ವೈಟಾಗೆ ಅದಾವು. ಚೆಂದಾಗಿ ಬೆಂದಿರಬೇಕು, ಸೀದು ಹೋಗಬಾರ್ದು. ಇದೊಂದು ರೊಟ್ಟಿ ನಿಮಗೆ ತೋರಿಸ್ತೀನಿ. ಯಾರೆಲ್ಲ ವಿಡಿಯೋ ನೋಡಕತ್ತೀರಿ ಟ್ರೈ ಮಾಡಿರಿ ರೊಟ್ಟಿ ಮಾಡೋಕ್ಕೆ. ನಾ ಹಾಕಂಥ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಮತ್ತು ಹೊಸಬ್ರು ಯಾರು ನೋಡ್ತಿದ್ರೆ ಕೆಂಪು ಅಕ್ಷರದಾಗ ಸಬ್ಸ್ಕ್ರೈಬ್ ಅಂತ ಇರ್ತೈತಿ, ಪ್ಲೀಸ್ ಅದನ್ನ ಫ್ರೆಶ್ ಮಾಡಿ ವಿಡಿಯೋ ನೋಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಈಗಾಗಲೇ ನನ್ನ ಹಾಕಿದಂಥ ಎಲ್ಲ ವಿಡಿಯೋಗಳಿಗೂ ಒಳ್ಳೆಯ ರೆಸ್ಪಾನ್ಸ್ ಕೊಡ್ತೀರಿ. ಅದಕ್ಕೋಸ್ಕರ ನನ್ನ ತುಂಬ ಹೃದಯದ ಧನ್ಯವಾದಗಳು ನಿಮಗೆಲ್ಲ. ಇದೇ ಥರ ಸಪೋರ್ಟ್ ಮಾಡಿರಿ. ನೋಡಿರಿ ನೀರು ಹಚ್ಚಿ ಸ್ವಲ್ಪ ಹೊತ್ತಿಗೆ ತಿರುಗಿಸಿ ಹಾಕಿ ಆನಂತರ ಸ್ವಲ್ಪ ಹೊತ್ತಿಗೆ ಅದನ್ನ ಕಾಟನ್ ಬಟ್ಟೆಲಿ ಹಿಂಗೆ ಫ್ರೆಶ್ ಮಾಡ್ತಾ ಹೋದ್ರೆ ರೊಟ್ಟಿ ಉಬ್ಬುತ್ತಾ ಬರ್ತದೆ. ನೋಡಿರಿ ಮೆತ್ತಗೆ ಹೋಳಿಗೆ ಹಂಗಾಗ್ಯಾವ ನೋಡಿರಿ ರೊಟ್ಟಿ. ಭಾಳ ಅಂದ್ರೆ ಭಾಳ ಚೆನ್ನಾಗಾಗ್ಯಾವು ನೋಡಿರಿ, ಎಷ್ಟು ಚಂದ ಉಬ್ಬುತ್ತಾವೆ ರೊಟ್ಟಿ. ಬಿಸಿ ಬಿಸಿ ಜೋಳದ ರೊಟ್ಟಿ ರೆಡಿ ಆಯ್ತು. ತಾಟಿಗೆ ನಾನೀಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನಂತ. ನೋಡಿರಿ ರೊಟ್ಟಿ ಎಷ್ಟು ಮೆತ್ತಗಾಗ್ಯಾವಂತ ಮಡಚಿ ತೋರಿಸ್ತೇನೆ. ನೋಡಿರಿ ಮೆತ್ತಗೆ ಹೋಳಿಗೆ ಹಂಗಾಗ್ಯಾವ ನೋಡಿರಿ. ಸಣ್ಣ ಮಕ್ಕಳಿಗಂತೂ ತುಪ್ಪ ಬೆಲ್ಲ ಅಥವಾ ತುಪ್ಪ ಸಕ್ಕರೆ ಹೆಚ್ಚಿ ಮಡಿಚಿ ಕೊಟ್ಟುಬಿಟ್ರೆ ಸುಮ್ಮನೆ ತಿನ್ಕೋತ ಅಡ್ಡಾಡ್ತಾರೆ, ಇನ್ನೊಂದು ಬೇಕು ಅಂತಾರೆ. ಅಷ್ಟು ಚೆನ್ನಾಗಿ ರೊಟ್ಟಿಗ್ಯಾವ ಹೋಳಿಗೆ ಹಂಗೆ ಮೆತ್ತಗೆ. ಈಗ ತಾಟಿಗೆ ನೋಡಿರಿ ಮಡಕೆ ಕಾಳು ಪಲ್ಯ, ವೆಜ್ ಮಕ್ಕನವಲ್ಲ, ಸೌತೆಕಾಯಿ, ಕ್ಯಾರೆಟು, ಬಿಸಿ ಬಿಸಿ ರೊಟ್ಟಿ, ಇನ್ನೇನು ಬೇಕ್ರಿ ತಾಟಿಗೆ. ಸೂಪರಾಗಿ ಐತಿ, ನೀವು ಟ್ರೈ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತಾನೆ.